ನಮಸ್ಕಾರದರೆ ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತು ನಾನಿಲ್ಲಿ ಬಂದಿರೋ ವಿಷಯ ಏನಂತಂದ್ರೆ, ಸ್ವಲ್ಪ ಇನ್‌ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದೆ. ಸ್ವಲ್ಪ ನನಗ್ ಯಾಕೋ ಆ ರೀಲ್ಸ್ ಅಲ್ಲಿ ಕಂಟೆಂಟ್ ಇದ್ದಿಲ್ಲ ಅನ್ನಿಸ್ತು. ಆ ಏನಿರ್ಬೋದು ಆ ಕಂಟೆಂಟ್ ಅಂತ ನಿಮ್ಗೆ ಆಲ್ರೆಡಿ ಥಂಬ್‌ನೈಲ್ ನೋಡಿ ಗೊತ್ತಾಗಿರುತ್ತೆ. ಆಮ್, ಅದು ಹೇಗ್ ವರ್ಕ್ ಮಾಡ್ಬೋದು, ಒಂದು ಇವಿಎಂ ಮಿಷಿನ್ ಅದು ಹೇಗ್ ವರ್ಕ್ ಮಾಡ್ಬೋದು ಅಂತ ಹೇಳೋಕೆ ನಾನಿಲ್ಲಿ ಬಂದಿದ್ದೀನಿ. ಇವಿಎಂ ಮಿಷಿನ್ ನ ಹ್ಯಾಕ್ ಮಾಡಕ್ ಆಗುತ್ತಾ, ಹ್ಯಾಕ್ ಮಾಡಕ್ ಆಗಲ್ವಾ, ಇದೆಲ್ಲ ಪೂರ್ತಿ ವಿಷಯನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದನ್ನ ಹೇಳೋದಕ್ಕೂ ಮುಂಚೆ ನೀವೇನೆಲ್ಲ ಏನ್ ಮಾಡ್ಬೇಕು, ನನ್ನ ಚಾನಲ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಗೆ ನಿಮ್ಗೆ ಅನ್ಸಿದ ಕಮೆಂಟ್ ನ ಬರ್ತೀರಿ. ಅದಕ್ಕೂ ಮುಂಚೆ ಗುರುಗಳೇ ಇಂಟ್ರೋ ಹಾಕಿ. ನಿಮ್ಗೊಂದು ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಡ್ ಬನ್ನಿ. सेक्टर में हूँ आई नो इट इज वेरी इजी टू हैक ईवीएम वेरी कोडिंग होती है उसमें पाइथन फुल स्टैक की कोडिंग होती है सर उसमें पाइथन फुल स्टैक की कोडिंग होती है. उसको हैक करना बहुत इजी है. सिर्फ 3 कोड बदलने में हम सिंटेक्स एरर के सिर्फ 3 कोड बदलने में मैं कर सकता हूँ खुद. मैं आपको ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ವಿಡಿಯೋ ನೋಡ್ಕೊಂಡ್ ಬಂದಾದ್ಮೇಲೆ ನೀವ್ ಹೇಳಿದ್ರ ನಮಗೆ ಹಿಂಗೆಲ್ಲ ಆದ್ರೆ ಕೆಲ್ಸ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳ್ತಾ ಇರ್ತೀರಾ. ಆಕ್ಚುಲಿ ನಾನೊಬ್ಬ ಲೆಕ್ಚರರ್, ಅದ್ರಲ್ಲೂ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್. ನನಗೆ ಸ್ವಲ್ಪ ಕೋಡಿಂಗ್ ಗೊತ್ತು, ಇದ್ರ ಬಗ್ಗೆ ಸ್ವಲ್ಪ ವಿಷಯ ಗೊತ್ತು. ಆ ವಿಷಯ ನಿಮ್ಮ ಹತ್ರ ಹೇಳೋಕೆ ಅಂತ ಬಂದೆ. ಅವ್ನು ಹೇಳ್ತಾನೆ ಪೈಥನ್ ಫುಲ್ ಸ್ಟ್ಯಾಕ್ ಕೋಡಿಂಗ್ ಇವಿಎಂ ಮಿಷಿನ್ ಅಲ್ಲಿ ಇದೆ ಅಂತ. ಇನ್ನೊಂದ್ಸತಿ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. होती है उसमें पाइथन फुल स्टैक की कोडिंग होती है सर. ನೋಡ್ಕೊಂಡ್ ಬಂದ್ರ, ಪೈಥಾನ್ ಫುಲ್ ಸ್ಟ್ಯಾಕ್ ಕೋಡಿಂಗ್ ಇವಿಎಂ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಬಂದ್ಬಿಟ್ಟು ಪೈಥಾನ್ ಅನ್ನೋದು ಒಂದು ಲ್ಯಾಂಗ್ವೇಜ್. ಪೈಥಾನ್ ಫುಲ್ ಸ್ಟ್ಯಾಕ್ ಅನ್ನೋದು ಇಟ್ಸ್ ಅ ಡೆವಲಪರ್ ಥಿಂಗ್. ಅದರಲ್ಲಿ ಪೈಥಾನ್ ಫುಲ್ ಸ್ಟ್ಯಾಕ್ ಅಲ್ಲಿ HTML ಬೇಕು, CSS ಬೇಕು, ಜಾವಾ ಸ್ಕ್ರಿಪ್ಟ್ ಬೇಕು, SQL ಬೇಕು, DBML ಬೇಕು, ಇದೆಲ್ಲ ವರ್ಕ್ ಆಗಬೇಕು. ಬಟ್ ಕಮಿಂಗ್ ಟು ದಿಸ್ ಒನ್ ಇವಿಎಂ ಮಿಷಿನ್, ಇವಿಎಂ ಮಿಷಿನ್ ಅಲ್ಲಿ ವರ್ಕ್ ಆಗೋದೆಲ್ಲ ಲೋ ಲೆವೆಲ್ ಲ್ಯಾಂಗ್ವೇಜ್. ಅಂದ್ರೆ ಸಿ ಅಂಡ್ ಅಸೆಂಬ್ಲಿ ಲ್ಯಾಂಗ್ವೇಜಸ್ ಅಂತ ಬರ್ತವೆ. ಸಿ++ ಅಂಡ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಆಕ್ಚುಲಿ ಇವೆಲ್ಲ ಬಂದ್ಬಿಟ್ಟು ಎಂಬೆಡೆಡ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಪೈಥಾನ್ ಬಂದ್ಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್, ಅದು ಡೆವಲಪರ್ಸ್ ಮಾತ್ರ ಯೂಸ್ ಮಾಡಬಹುದು. ದೆನ್ ಇವನ್ C++ ಆಲ್ಸೋ ನಾವು ಯೂಸ್ ಮಾಡ್ತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಲೈಕ್ ನಾವು ಏನೇನ್ ಮಾತಾಡ್ತಿರ್ತೀವಲ್ಲ, ಇದೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್. ಅಂಡ್ ವಾಟ್ ಎವರ್ ದ ಕಂಪ್ಯೂಟರ್ ವಿಲ್ ಅಂಡರ್ಸ್ಟ್ಯಾಂಡ್, ರೈಟ್, ದಟ್ ಈಸ್ ಕಾಲ್ಡ್ ಲೋ ಲೆವೆಲ್ ಲ್ಯಾಂಗ್ವೇಜ್. ಅಂದ್ರೆ ಕಂಪ್ಯೂಟರ್ಗೆ ಓನ್ಲಿ ಜೀರೋಸ್ ಅಂಡ್ ಒನ್ಸ್ ಅಲ್ಲಿ ಮಾತ್ರ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ, ಬೇರೆ ಇದ್ರಲ್ಲಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸಿ ಮತ್ತೆ C++ ಯೂಸ್ ಮಾಡಿ, ಇಲ್ಲಾಂದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಕೋಡಿಂಗ್ ಬರೀತಾರೆ. ಅದು ಎಂಬೆಡೆಡ್ ಲ್ಯಾಂಗ್ವೇಜ್. ಇಲ್ಲಿ ಎಂಬೆಡೆಡ್ ಮತ್ತೆ ಇವನ್ ಪೈಥಾನ್ ಆಲ್ಸೋ ಎಂಬೆಡೆಡ್ ಅನ್ಬೋದಲ್ಲ ಅಂತ ಕೇಳ್ಬೋದು. ಎಸ್ ಅನ್ಬೋದು. ಅಂದ್ರೆ ಮೇಜರ್ ಆಗಿ ನೋಡ್ತಾ ಬನ್ನಿ, ಇದು ಸಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂಡ್ C++ ಏನಿದೆ, ಇಟ್ಸ್ ಅನ್ ಎಂಬೆಡೆಡ್ ಲ್ಯಾಂಗ್ವೇಜ್. ಅದಕ್ಕೆ ಜಾಸ್ತಿ ಮೆಮೊರಿ ಬೇಕಾಗಿರಲ್ಲ. ದೆನ್ ಅದು ಪೈಥಾನಿನ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಪೈಥಾನ್ ನೀವು ಎಂಬೆಡೆಡ್ ಮಾಡಬಹುದು, ಬಟ್ ತುಂಬಾ ಸ್ಲೋ ಆಗುತ್ತೆ. ಇದು ಅಷ್ಟು ಪ್ರೊಸೆಸ್ ಸಿಗಲ್ಲ ನಿಮಗೆ, ಅಷ್ಟು ಸ್ಪೀಡ್ ಆಗಿ ವರ್ಕ್ ಆಗಲ್ಲ ನಿಮಗೆ. ಅದು ನಿಮಗೆ ಹೋಗ್ತಾ ಹೋಗ್ತಾ ನಾನು ಲೈವ್ ಡೆಮೋ ಕೊಡ್ಕೊಂಡು ಹೇಳ್ತಾ ಹೋಗ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಅವ್ನು ಹೇಳ್ತಾ ಬರ್ತಾನೆ, ಐ ನೋ ಪೈಥಾನ್ ಫುಲ್ ಸ್ಟ್ಯಾಕ್ ಅಂತ. ಪೈಥಾನ್ ಇಸ್ ಅ ಲ್ಯಾಂಗ್ವೇಜ್, ಪೈಥಾನ್ ನನಗೆ ಮಾತ್ರ ಗೊತ್ತು ಅಂತ ಹೇಳ್ಬೇಕು ಅವನು. ಫುಲ್ ಸ್ಟ್ಯಾಕ್ ಮೀನಿಂಗ್ ಅದು ಬೇರೆ ತರನೇ ಹೋಗುತ್ತೆ. ಪೈಥಾನ್ ಫುಲ್ ಸ್ಟ್ಯಾಕ್ ಮೀನಿಂಗ್ ಬೇರೆ ತರನೇ ಹೋಗುತ್ತೆ. ಮತ್ತೆ ಪೈಥಾನ್ ಬಂದ್ಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್. ನಾನ್ ಇವಿಎಂ ಬಂದ್ಬಿಟ್ಟು ಲೋ ಲೆವೆಲ್ ಲ್ಯಾಂಗ್ವೇಜ್. ಇವಿಎಂ ಮಿಷನ್ ಅಲ್ಲಿ ಯೂಸ್ ಮಾಡೋದು ಲೋ ಲೆವೆಲ್ ಲ್ಯಾಂಗ್ವೇಜ್. ಪೈಥಾನ್ ಅಲ್ಲಿ ಅಂದ್ರೆ ಇಟ್ಸ್ ಅನ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಅದು ಲೋ ಲೆವೆಲ್ ಲ್ಯಾಂಗ್ವೇಜ್. ಆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫಾಸ್ಟ್ಲಿ, ರೈಟ್. ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ವಿಲ್ ಅಂಡರ್ಸ್ಟ್ಯಾಂಡ್ ಫಾಸ್ಟ್ಲಿ. ಲೈಕ್ ಸಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂಡ್ C++ ಕಂಪ್ಯೂಟರ್ ಬೇಗ ಅರ್ಥ ಆಗುತ್ತೆ, ಯಾಕಂದ್ರೆ ಅದು ಎಂಬೆಡೆಡ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಹಾರ್ಡ್ವೇರ್ಗೂ ಮತ್ತೆ ಸಾಫ್ಟ್ವೇರ್ ಬೇಗ ಕನೆಕ್ಟ್ ಮಾಡುತ್ತೆ. ಅದಕ್ಕೆ ಇವಿಎಂ ಮಿಷನ್ ಅಲ್ಲಿ ಯಾವಾಗ್ಲೂ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ C++ ಮತ್ತೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಮಾತ್ರ ಯೂಸ್ ಮಾಡ್ತಾರೆ. ಇನ್ನೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. बहुत इजी है. सिर्फ 3 कोड बदलने में हम सिंटेक्स एरर के सिर्फ 3 कोड बदलने में मैं कर सकता हूँ खुद. ಸಿಂಟ್ಯಾಕ್ಸ್ ಎರರ್, ಇವ್ರು ಹೇಳ್ತಾ ಇದ್ರಲ್ಲ, ಸಿಂಟ್ಯಾಕ್ಸ್ ಎರರ್, ಮೂರ್ ಸಿಂಟ್ಯಾಕ್ಸ್ ಎರರ್ ಹೇಳಿ ಸಾಕು, ನಾನು ಅದನ್ನ ರೆಡಿ ಮಾಡ್ತೀನಿ ಅಂತ. ಆಕ್ಚುಲಿ ನಿಮಗೆ ನಾನು ಸ್ಕ್ರೀನ್ ಚಿಕ್ಕದ್ ಮಾಡ್ಬಿಟ್ಟು ದೊಡ್ಡ ಸ್ಕ್ರೀನ್ ತೋರಿಸ್ತಿದ್ದೇನೆ.
ನೋಡ್ತಾ ಹೋಗಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಅಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಎಕ್ಸೆಪ್ಷನ್ ಹ್ಯಾಂಡಲಿಂಗ್ ಇನ್ ಪೈಥಾನ್. ಎಕ್ಸೆಪ್ಷನ್ ಹ್ಯಾಂಡಲಿಂಗ್ ಇನ್ ಪೈಥಾನ್ ಅದರಲ್ಲಿ ನಿಮಗೆ ಈ ಸಿಂಟ್ಯಾಕ್ಸ್ ಎರರ್ ಅಂತ ಬರುತ್ತೆ. ಕಾಣಿಸ್ತಿದೆಯಲ್ಲ ಸಿಂಟ್ಯಾಕ್ಸ್ ಎರರ್. ಈ ಸಿಂಟ್ಯಾಕ್ಸ್ ಎರರ್ ಏನಂತಂದ್ರೆ ನೀವು ಪೈಥಾನ್ ಕೋಡ್ ಬರ್ದಿರ್ತೀರಾ, ಕೋಡ್ ಬರಿಬೇಕಾದ್ರೆ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಸರಿ ಮಾಡ್ಬೋದಷ್ಟೇ. ಅಕಸ್ಮಾತ್ ಪೈಥಾನ್ ಕೋಡ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಸರಿ ಮಾಡ್ಬೋದಷ್ಟೇ. ಅದು ಇದನ್ನ ಸಿಂಟ್ಯಾಕ್ಸ್ ಎರರ್ ಅಂತಂದ್ರೆ ನೀನು ಪ್ರಾಪರ್ ಆಗಿ ಒಂದು ರೂಲ್ಸ್ ನ ಫಾಲೋ ಮಾಡ್ತಿಲ್ಲ, ಪ್ರೋಗ್ರಾಮಿಂಗ್ ರೂಲ್ಸ್ ನ ಫಾಲೋ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಇದನ್ನ ಸಿಂಟ್ಯಾಕ್ಸ್ ಎರರ್ ಅಂತ ಕರೀತಾರೆ. ದಿಸ್ ಇಸ್ ಅನ್ ಸಿಂಟ್ಯಾಕ್ಸ್ ಎರರ್. ಯಾಕೆ? ಇಲ್ಲಿ ಒಂದು ಎರರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಫ್ ಮಾರ್ಕ್ ಈಸ್ ಈಕ್ವಲ್ ಟು 10, ಇಫ್ ಮಾರ್ಕ್ ಈಸ್ ಗ್ರೇಟರ್ ದನ್ 10 ಪ್ರಿಂಟ್ ಗುಡ್ ಸ್ಕೋರ್. ಇವ್ರೇನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದು ಸಿಂಟ್ಯಾಕ್ಸ್ ಎರರ್ ಆಗಿದೆ. ಯಾಕೆ ಅಂದ್ರೆ ಇದರಲ್ಲಿ ಪ್ರಿಂಟ್ ಆದ್ಮೇಲೆ ಒಂದು ಬ್ರಾಕೆಟ್ ಯೂಸ್ ಮಾಡ್ಬೇಕಾಗಿತ್ತು. ಬ್ರಾಕೆಟ್ ಅಲ್ಲಿ ಇದೆ, ಬ್ರಾಕೆಟ್ ಶೋ ದ ಬ್ರಾಕೆಟ್ ಪ್ರೋಗ್ರಾಮ್ ಇದೆಯಾ? ಪ್ರಿಂಟ್ ಆದ್ಮೇಲೆ ಈ ತರ ಬ್ರಾಕೆಟ್ ಯೂಸ್ ಮಾಡ್ಬೇಕು. ಬ್ರಾಕೆಟ್ ಯೂಸ್ ಮಾಡಿಲ್ಲದಕ್ಕೆ ಸಿಂಟ್ಯಾಕ್ಸ್ ಎರರ್ ಆಗಿದೆ. ಅಂದ್ರೆ ನೀನು ಪ್ರೋಗ್ರಾಮಿಂಗ್ ರೂಲ್ಸ್ ನ ಫಾಲೋ ಮಾಡ್ತಾ ಇಲ್ಲ, ಪ್ರೋಗ್ರಾಮ್ ಏನಿದೆ ಆ ರೂಲ್ಸ್ ನ ಫಾಲೋ ಮಾಡ್ತಿಲ್ಲ, ಅದನ್ನ ಸಿಂಟ್ಯಾಕ್ಸ್ ಎರರ್ ಅಂತ ಕರೀತಾರೆ. ಸಿಂಟ್ಯಾಕ್ಸ್ ಎರರ್ ಇದ್ರೆ ನಾನು ಅದನ್ನ ಸರಿ ಮಾಡ್ತೀನಿ ಅಂತ, ಅದು ನಾನು ಅದನ್ನ ಹ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಕೇಳಿಸ್ಕೊಳ್ಳಿ, ಸಿಂಟ್ಯಾಕ್ಸ್ ಎರರ್ ಇದ್ರೆ ನಿಮ್ಗೆ ಇವಿಎಂ ಮಿಷಿನ್ ರನ್ನೇ ಆಗಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ತಿಳ್ಕೊಬೇಕಾಗ್ಯದು. ಅಂದ್ರೆ ಈ ಪೈಥಾನ್ ಬಗ್ಗೆ ಹೇಳ್ತಾ ಇರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಿಂಟ್ಯಾಕ್ಸ್ ಎರರ್ ಇದ್ರೆ ನಿಮಗೆ ಪ್ರೋಗ್ರಾಮ್ ರನ್ನೇ ಆಗಲ್ಲ, ನಿಮ್ ಇವಿಎಂ ಮಿಷಿನ್ ವರ್ಕೇ ಆಗಲ್ಲ. ದೆನ್ ಅದನ್ನ ರೀರೈಟ್ ಮಾಡ್ತೀನಿ ಅಂತ ಅಂದ್ರೆ ಸಿಂಟ್ಯಾಕ್ಸ್ ಎರರ್ ಇದ್ರೆ ರೀರೈಟ್ ಮಾಡ್ಕೊಂಡು ಮಾಡ್ಬೋದಲ್ಲ ಸರ್ ಅಂತ ನೀವು ಕೇಳ್ಬೋದು ಡೌಟ್. ಸಿಂಟ್ಯಾಕ್ಸ್ ಎರರ್ ಇದ್ರೆ ಇಲ್ಲಿ ತೋರಿಸಿದ್ದಾರೆ, ಇದು ಕೇಳುತ್ತೆ ನಿಮಗೆ. ಸಿಂಟ್ಯಾಕ್ಸ್ ಎರರ್ ತೋರಿಸಿದೆ ಇಲ್ಲಿ ನೋಡಿ ಮೇಲ್ಗಡೆ. ಸಿಂಟ್ಯಾಕ್ಸ್ ಎರರ್ ಮಿಸ್ಸಿಂಗ್ ದ ಪ್ಯಾರಾಂಥೆಸಿಸ್ ಇನ್ ಕಾಲ್ ಟು ಪ್ರಿಂಟ್. ಡು ಯು ಮೀನ್ ಪ್ರಿಂಟ್ ಬ್ರಾಕೆಟ್ ಡಬಲ್ ಕೋಟ್ ಗುಡ್ ಸ್ಕೋರ್ ಡಬಲ್ ಕೋಟ್? ಅಂದ್ರೆ ಸಿಂಟ್ಯಾಕ್ಸ್ ಎರರ್ ನ ನೀನು ಸರಿ ಮಾಡ್ಬೋದಲ್ಲ, ಬ್ರಾಕೆಟ್ ಹಾಕ್ಬೋದಲ್ಲ ನೀನು ಅಂತ. ಆಕ್ಚುಲಿ ಬಂದ್ಬಿಟ್ಟು ಇದು ಯಾವುದು ಇವಿಎಂ ಮಿಷಿನ್ ನಿಮಗೆ ತೋರಿಸ್ತಾರೆ. ಒಂದು ಇವಿಎಂ ಮಿಷಿನ್ ಇದು ಸುಮ್ಮನೆ ಅನ್ಕೊಳ್ಳಿ, ಇವಿಎಂ ಮಿಷಿನ್ ಅಂತ ಅನ್ಕೊಳ್ಳಿ. ಆಕ್ಚುಲಿ ಇವಿಎಂ ಮಿಷಿನ್ ರನ್ ಆಗೋದು ಬಂದ್ಬಿಟ್ಟು ಯಾವ್ದ್ರಲ್ಲಿ ಒಂದು OTP ಅಂತ ಇರುತ್ತೆ. ಇವಿಎಂ ಮಿಷಿನ್ ರನ್ ಆಗೋದು ಬಂದ್ಬಿಟ್ಟು OTP ಅಲ್ಲಿ. ಆ OTP ನ ಏನಂತ ಕರೀತಾರೆ ಅಂದ್ರೆ ಒನ್ ಟೈಮ್ ಪ್ರೋಗ್ರಾಮಬಲ್ ಚಿಪ್ ನ ನಾವು OTP ಅಂತ ಕರಿತೀವಿ. ಯಾವ್ದ್ರಲ್ಲಿ? ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒನ್ ಟೈಮ್ ಪ್ರೋಗ್ರಾಮಬಲ್ ಚಿಪ್ ನ ನಾವು OTP ಅಂತ ಕರಿತೀವಿ. ಒನ್ ಟೈಮ್ ಪ್ರೋಗ್ರಾಮಬಲ್ ಚಿಪ್ ಇದೆಯಲ್ಲ, ಈ ಚಿಪ್ ನ ಬಂದ್ಬಿಟ್ಟು ನೀವು ಒಂದ್ಸತಿ ಅಷ್ಟೇನೆ ಇನ್ಸರ್ಟ್ ಮಾಡಬಹುದು. ಅಂದ್ರೆ ಇವಿಎಂ ಮಿಷಿನ್ಗೂ ಮುಂಚೆನೆ ಒಂದ್ಸತಿ ಅಷ್ಟೇನೆ ಪ್ರೋಗ್ರಾಮ್ ಮಾಡಿ ಇನ್ಸರ್ಟ್ ಮಾಡಬಹುದು. ಅದನ್ನ ಅಗ್ಲಗ್ಲ ತೆಗೆದು ರೀರೈಟ್ ಮಾಡೋದು ಅದಕ್ಕೆಲ್ಲ ಮಾಡಕ್ ಬರಲ್ಲ. ಯಾಕಂದ್ರೆ ಒನ್ ಟೈಮ್ ಅಷ್ಟೇನೆ ರೀರೈಟ್ ಮಾಡಕ್, ಒಂದ್ಸತಿ ಅಷ್ಟೇನೆ ಬರೆಯಕ್ಕಾಗುತ್ತೆ. ಅದನ್ನ ಮತ್ತೆ ತೆಗೆದು ಇನ್ನೊಂದ್ಸತಿ ರೀರೈಟ್ ಮಾಡ್ತೀನಿ ಅಂದ್ರೆ ಇಲ್ಲ, ನೀನು ಹೊಸ ಚಿಪ್ಪೇ ಹಾಕ್ಬೇಕು. ಅದು ಒಂದ್ಸತಿ ಹಾಕಿದ ಚಿಪ್ ನ ಮತ್ತೆ ಇನ್ನೊಂದ್ಸತಿ ಯೂಸ್ ಮಾಡಂಗಿಲ್ಲ. ಈ ಇವಿಎಂ ಮಿಷಿನ್ ಒಳಗಡೆ ಇದೆಯಲ್ಲ, ಇವಿಎಂ ಮಿಷಿನ್ ಒಳಗಡೆ ಒಂದ್ಸತಿ ನೀವು ಪ್ರೋಗ್ರಾಮ್ ಮಾಡಿ ಚಿಪ್ ಇನ್ಸರ್ಟ್ ಮಾಡಿದ್ರೆ ಮುಗೀತು ಪಿಕ್ಚರ್ ಅಲ್ಲಿ. ಅದನ್ನ ರೀರೈಟ್ ಮಾಡಕ್ ಚಾನ್ಸೇ ಇಲ್ಲ. ಹ್ಯಾಕ್ ಮಾಡೋದಂತೂ ಕಷ್ಟದ ಮಾತು, ರೀರೈಟ್ ಮಾಡಕ್ ಚಾನ್ಸೇ ಇಲ್ಲ. ರೀರೈಟ್ ಮಾಡಕ್ ಆಗಿಲ್ಲ ಅಂದ್ರೆ ಹ್ಯಾಕ್ ಮಾಡೋದಕ್ಕೂ ಆಗಲ್ಲ. ಯಾಕೆ ಅಂದ್ರೆ ಇದ್ರ ಹತ್ರ ಯಾವುದು ಇವಿಎಂ ಮಿಷಿನ್ ಹತ್ರ ಯಾವುದೇ ವೈಫೈ ಇರಲ್ಲ, ನೆಕ್ಸ್ಟ್ ಬ್ಲೂಟೂತ್ ಇರಲ್ಲ, ನೆಕ್ಸ್ಟ್ ಸೆಲ್ಯುಲರ್. ಈ 3 ಥಿಂಗ್ಸ್ ಇವಿಎಂ ಹತ್ರ ಇರೋದೇ ಇಲ್ಲ. ನಿಮಗೆ ಹ್ಯಾಕ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದ್ರೆ ಆಕ್ಚುಲ್ ಆಗಿ ಇದು ಇವಿಎಂ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಫಿಸಿಕಲ್, ಇದು ಒಂದು ಇವಿಎಂ ಒಂದು ಫಿಸಿಕಲ್ ಥಿಂಗ್ಸ್ ಬೇಕು. ಇವಿಎಂ ಗೆ ಒಂದು ಫಿಸಿಕಲ್ ಥಿಂಗ್ ಬೇಕು, ಒಂದು ಕೇಬಲ್ ಬೇಕು. ಕೇಬಲ್ ನ ತಂದು ನೀವು ಇವಿಎಂ ಗೆ ಕನೆಕ್ಟ್ ಮಾಡ್ಕೊಂಡು ಇವಿಎಂ ಮಿಷಿನ್ ಯೂಸ್ ಮಾಡಬಹುದು. ಕೇಬಲ್ ತಂದು ಇವಿಎಂ ಮಿಷಿನ್ ಕನೆಕ್ಟ್ ಮಾಡ್ಕೊಂಡು ಆಮೇಲೆ ಇವಿಎಂ ಅಲ್ಲಿ ಇರೋ ಡೇಟಾ ತೆಗಿಬಹುದು ಅಷ್ಟೇ. ಪ್ರೋಗ್ರಾಮ್ ಅಂತೂ ಮಾಡಕ್ ಬರಲ್ಲ. ಅವ್ರು ಪ್ರೋಗ್ರಾಮ್ ಮಾಡೋದು ಹೆಂಗೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಇವಿಎಂ ನ ನೀವು ಹ್ಯಾಕ್ ಮಾಡ್ಲೇಬೇಕು ಅಂತಂದ್ರೆ ಫಿಸಿಕಲ್ ಆಗಿ ನಿಮ್ ಹತ್ರ ಮಿಷಿನ್ ಇರ್ಲೇಬೇಕು. ಮಿಷಿನ್ ಇಲ್ಲ ಅಂದ್ರೆ ನೀವು ಹ್ಯಾಕ್ ಮಾಡೋದ್ ಕಷ್ಟ, ಹ್ಯಾಕ್ ಮಾಡೋಕೆ ಆಗಲ್ಲ.
ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ನಾನು ಇವಿಎಂ ನ ಹ್ಯಾಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಅಂದ್ರೆ ನಾವು ಮಾಡ್ಬೋದು ಅಂತ ಹೇಳ್ತಿದ್ದಾನೆ. ಅಂದ್ರೆ ಇವಿಎಂ ಹ್ಯಾಕ್ ಮಾಡಿ ವೋಟ್ ಚೋರಿ ಆಗಿದೆ ಅಂತ ಹೇಳ್ತಿದ್ದಾನೆ. ಅದಾಗೋಕ್ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೋಗ್ರಾಮ್ ನಿಮಗೆ ಬರ್ದು ತೋರಿಸ್ತೀನಿ. ಯಾವುದು ಎ ಇಸ್ ಈಕ್ವಲ್ ಟು input enter the ಅಂದ್ರೆ ಇದು ಕಾಣುತ್ತಿದೆಯಾ ನಿಮಗೆ? ಇವಾಗ ಕಾಣಿಸ್ತಿದೆ. ಅಂದ್ರೆ ಈ ಅರ್ಥ ಮಾಡ್ಕೊಳ್ಳಿ, ಎಂಟರ್ ದಿ ನಂಬರ್ 1 ಫಾರ್ ಬಿಜೆಪಿ ಅಂಡ್ 2 ಫಾರ್ ಕಾಂಗ್ರೆಸ್ ವೋಟ್ ಮಾಡೋಕೆ. ನೆಕ್ಸ್ಟ್ ಇಫ್ ಎ is equal to 1, in that case else if A is equal to 2. ಒಂದ್ ಕೋಡ್ ಬರ್ದಿದ್ದೀವಿ. ಅಂದ್ರೆ 1 ಪ್ರೆಸ್ ಮಾಡಿದ್ರೆ ಥ್ಯಾಂಕ್ ಯು ಫಾರ್ ವೋಟಿಂಗ್ ಬಿಜೆಪಿ, 2 ಪ್ರೆಸ್ ಮಾಡಿದ್ರೆ ಥ್ಯಾಂಕ್ ಯು ಫಾರ್ ವೋಟಿಂಗ್ ಕಾಂಗ್ರೆಸ್, ಅಂಡ್ ಏನೇ ಬೇರೆ ನಂಬರ್ ಪ್ರೆಸ್ ಮಾಡಿದ್ರೆ ಅದು ಓಟೇ ತಗೊಳ್ಳಲ್ಲ, ಯುವರ್ ಚಾಯ್ಸ್ ಇಸ್ ರಾಂಗ್ ಅಂತ ಬರ್ಬೇಕು. ಇದು ರನ್ ಮಾಡಿ ನೋಡೋಣ. 1 ಫಾರ್ ಬಿಜೆಪಿ 2 ಫಾರ್ ಕಾಂಗ್ರೆಸ್ 1 ಹಾಕ್ದೆ ಎಂಟರ್ ಹೊಡೆದ್ರೆ ಥ್ಯಾಂಕ್ ಯು ಫಾರ್ ವೋಟಿಂಗ್ ಬಿಜೆಪಿ ಅಂತ ಬರುತ್ತೆ ನೋಡಿ. ಇಫ್ ದ ಸೇಮ್ ಥಿಂಗ್ ನಾನು ಏನ್ ಮಾಡ್ತೀನಿ, 2 ಹಾಕ್ದೆ ಎಂಟರ್ ಹೊಡೆದೆ ಥ್ಯಾಂಕ್ ಯು ಫಾರ್ ವೋಟಿಂಗ್ ಕಾಂಗ್ರೆಸ್ ಅಂತ ಬರುತ್ತೆ. ಇಫ್ ದ ಸೇಮ್ ಥಿಂಗ್ ವಾಟ್ ಎವರ್ ದ ನಂಬರ್ 3 4 5 ಆಗ್ತದೆ, ನಾನು 5 3 ಆಗ್ತೆ 4 ಆಗ್ತೆ 5 ಆಗ್ತೆ ಏನೇ ಒಂದು ನಂಬರ್ ಆಗ್ತೆ, ಅವಾಗ ಏನಂತ ಬರುತ್ತೆ, ಯುವರ್ ಚಾಯ್ಸ್ ಇಸ್ ರಾಂಗ್ ಅಂತ ಬರುತ್ತೆ. ಗೊತ್ತಾ? ನೆಕ್ಸ್ಟ್ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವರು ಮಿಷಿನ್ ಹ್ಯಾಕ್ ಮಾಡ್ಬಿಟ್ಟು ಈ ತರ ಪ್ರಿಂಟ್ ಮಾಡಿ ಈ ತರ ಕೋಡ್ ಮಾಡಿದ್ದಾರೆ. ಯಾರು? ಬಿಜೆಪಿ ಅವರು ಈ ತರ ಕೋಡ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಈ ತರ ಕೋಡ್ ಮಾಡಿದ್ದಾರೆ. 1 ಹಾಕಿದ್ರು ಥ್ಯಾಂಕ್ ಯು ಫಾರ್ ವೋಟಿಂಗ್ ಬಿಜೆಪಿ ಅಂತ ಬರುತ್ತೆ, 2 ಹಾಕಿದ್ರು ಥ್ಯಾಂಕ್ ಯು ಫಾರ್ ವೋಟಿಂಗ್ ಬಿಜೆಪಿ ಅಂತ ಬರುತ್ತೆ. ಅಟ್ ದ ಸೇಮ್ ನಾವು ಬೇರೆ ಯಾವುದೇ ನಂಬರ್ ಹಾಕಿದ್ರು 3 4 5 ವಾಟ್ ಎವರ್ ದ ನಂಬರ್, ನಾನು ಏನೇ ಬೇರೆ ನಂಬರ್ ಹಾಕಿದ್ರು ಥ್ಯಾಂಕ್ ಯು ಫಾರ್ ವೋಟಿಂಗ್ ಬಿಜೆಪಿ. ಅಂದ್ರೆ ಲೈಕ್ ಈ ತರ ಮಾಡಿದೀರಾ ನೀವು ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ನಾಟ್ ಅ ಫ್ಯಾಕ್ಟ್. ಈ ತರ ಕಂಪ್ಯೂಟರ್ ವರ್ಕೇ ಆಗಲ್ಲ. ಯಾಕಂದ್ರೆ ಈ ತರ ಕಂಪ್ಯೂಟರ್ ವರ್ಕೇ ಆಗಲ್ಲ ಇದು. ಯಾಕಂದ್ರೆ ಇದು ವೋಟಿಂಗ್ ಅನ್ನೋದು ಒಂದು ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್. ಈ ತರ ವರ್ಕ್ ಆಗೋ ಚಾನ್ಸೇ ಇಲ್ಲ. ನೀವು 1 ಹಾಕೋದ್ರು ಇವ್ರಿಗೆ ವೋಟ್ ಹಾಕ್ಬೇಕು, 1 ಹಾಕೋದ್ರು ಒಂದೇ ಪಕ್ಷಕ್ಕೆ ವೋಟ್ ಹಾಕ್ಬೇಕು, 2 ಹಾಕಿದ್ರು ಒಂದೇ ಪಕ್ಷಕ್ಕೆ ವೋಟ್ ಹಾಕ್ಬೇಕು, 3 ವಾಟ್ ಎವರ್ ನಂಬರ್ ಹಾಕಿದ್ರು ಒಂದೇ ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಇದು ಚಾನ್ಸೇ ಇಲ್ಲ ಆಕ್ಚುಲಿ. ಇವ್ರೇನೋ ಹೊಸದ್ ಪ್ರೂವ್ ಮಾಡಕ್ ಹೋಗ್ತಿದ್ದಾರೆ. ಏನೋ ಪೈಥಾನ್ ಇಟ್ಕೊಂಡು ಮಾಡಿದೀನಿ, ಪೈಥಾನ್ ಅಲ್ಲಿ ಆಗೋದೇ ಇಲ್ಲ. ಹೇಳ್ಬೇಕು ಅಂದ್ರೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಚಾಟ್ ಜಿಪಿಟಿ ಅಲ್ಲಿ ತೋರಿಸ್ತೀನಿ. ಇವಿಎಂ ಮಷೀನ್ ಲ್ಯಾಂಗ್ವೇಜ್, ಇವಿಎಂ ಮಷೀನ್ ಲ್ಯಾಂಗ್ವೇಜ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಲ್ಯಾಂಗ್ವೇಜ್ ಕಾಣಿಸ್ತಿದ್ಯಾ? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಲ್ಯಾಂಗ್ವೇಜ್. ಇಟ್ಸ್ ಎಂಬೆಡೆಡ್ ಸಿ. ನೋಡಿ ಸಿ ಯೂಸ್ ಮಾಡಿದ್ದಾರೆ ಅವರು, ಎಂಬೆಡೆಡ್ ಸಿ ಆರ್ ಸಿ ಯೂಸ್ ಮಾಡಿ ಲ್ಯಾಂಗ್ವೇಜ್ ಬರೀತಾರೆ. ಯಾಕಂದ್ರೆ ಇಟ್ಸ್ ಎಂಬೆಡೆಡ್ ಲ್ಯಾಂಗ್ವೇಜ್ ಈಸಿ ಇರುತ್ತೆ ಅದು. ಅಂದ್ರೆ ನಮಗೆ ಈಸಿ ಇರಲ್ಲ, ಕಂಪ್ಯೂಟರ್ಗೆ ಈಸಿ ಇರುತ್ತೆ ಅಷ್ಟೇ. ಕಂಪ್ಯೂಟರ್ ಟಕ್ ಅನ್ನಂಗ್ ಅರ್ಥ ಮಾಡ್ಕೊಳ್ಳುತ್ತೆ. ಯಾಕೆ ಪೈಥಾನ್ ಯೂಸ್ ಮಾಡಿಲ್ಲ? ವೈ ದೇ ಆರ್ ನಾಟ್ ಯೂಸಿಂಗ್ ಪೈಥಾನ್? ಸಿ, if you mean electronic voting machine EVMs, they are not programmed in Python for several technical reasons. Microcontrollers have limited resources. ಅಂದ್ರೆ RAM ಸ್ಟೋರೇಜ್
ಸಿ ಪ್ಲಸ್ ಪ್ಲಸ್ ಮತ್ತೆ ಎಂಬೆಡೆಡ್ ಲ್ಯಾಂಗ್ವೇಜ್ ಸ್ವಲ್ಪ ರ್ಯಾಮ್ ಇದ್ರೂ ಪರವಾಗಿಲ್ಲ ವರ್ಕ್ ಆಗುತ್ತೆ. ನೋಡಿ, ರ್ಯಾಮ್ ಸ್ಟೋರೇಜ್ ಪ್ರಾಬ್ಲಮ್ ಇದೆ. ಪರ್ಫಾರ್ಮೆನ್ಸ್ ಸಿ ಅಂದ್ರೆ ಸಿ ಬಂದ್ಬಿಟ್ಟು ಪೈಥಾನಿನ ಫಾಸ್ಟ್ ಇದೆ. ಇವಾಗ ನಾನೊಂದು ಇದು ಪೈಥಾನ್ ಅಲ್ಲಿ ಬರ್ದಿದ್ದೀನಿ. ಈ ಕೋಡ್ ನಾನು ಪೈಥಾನ್ ಬರ್ದಿದ್ದೀನಿ ಅಂದ್ರೆ ಇವತ್ತು ನೋಡಿಸ್ಕೊಳ್ಳಿ. ಪ್ರಿಂಟ್ ನೋಡಿ, ನಾನು ಪೈಥಾನ್ ಅಲ್ಲಾದ್ರೆ ಸುಮ್ನೆ ಪ್ರಿಂಟ್ ಹಲೋ ವರ್ಡ್ ಬರ್ದು ರನ್ ಕೊಟ್ರೆ ಹಲೋ ವರ್ಡ್ ಅಂತ ನನಗೆ ಔಟ್ಪುಟ್ ಬರುತ್ತೆ ಅಂತ ಇಷ್ಟೇ. ಅದೇ ನಾನು ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡಿ ಬರೀತೀನಿ ಅಂದ್ರೆ ಸಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಬರೀತೀನಿ. ಅದೆಷ್ಟು ಸುಲಭ ಇಲ್ಲ, ಇಟ್ಸ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲ. ಇದು ಪೈಥಾನ್ ಬಂದ್ಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಸ್ವಲ್ಪ ಬರೋದ್ರೆ ಬರುತ್ತೆ. ಅದೇ ಸಿ ಬಂದ್ಬಿಟ್ಟು ಲೋ ಲೆವೆಲ್ ಲ್ಯಾಂಗ್ವೇಜ್. ನಾನು ಚೂಸ್ ಮಾಡ್ತೀನಿ ಸಿ. ಇಲ್ಲಿ ಸಿ ಚೂಸ್ ಮಾಡ್ತೀನಿ. ಚೂಸ್ ಮಾಡಿ ಇಲ್ಲಿ ಆಲ್ರೆಡಿ ಕೊಟ್ಟಿದೆ. ಅಂದ್ರೆ ನೋಡಿ, ನಾನು ಸುಮ್ಮನೆ ಗ್ಯಾಪ್ ಕೊಡದಂಗ್ ಬರೀತೀನಿ ಅಂದ್ರೂ 6 ಲೈನ್ಸ್ ಆಫ್ ಕೋಡ್ ಬರೀಬೇಕು. ನಾನು 5 ಲೈನ್ಸ್ ಆಫ್ ಕೋಡ್ ಬರೀಬೇಕು. ಗ್ಯಾಪ್ ಕೊಡದಂಗ್ ನಾನು ಬರೀತೀನಿ ಅಂದ್ರೂ 5 ಲೈನ್ಸ್ ಆಫ್ ಕೋಡ್ ಬರಬೇಕು. ಆ ಕೋಡ್ ಬರೆದ್ರೆ ಮಾತ್ರ ಇದೇನ್ ಮಾಡುತ್ತೆ, ಹಲೋ ವರ್ಡ್ ಅಂತ ಕೊಡ್ತೀನಿ. ನೋಡಿ, ಇದು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂಡ್ ದಿಸ್ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಒಂದೇ ಲೈನ್ ಅಲ್ಲಿ ಬಂತು ನನಗೆ ಪೈಥಾನ್ ಅಲ್ಲಿ. ಇದರಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಸಿ ಬಂದ್ಬಿಟ್ಟು ಲೋ ಲೆವೆಲ್. ಇದರಲ್ಲಿ ನಾನು 5 ಲೈನ್ ಬರೀಬೇಕು ಹಲೋ ವರ್ಡ್ ಬರಬೇಕು ಅಂದ್ರೆ. ಒಂದು ಹ್ಯಾಶ್ ಟ್ಯಾಗ್ ಇನ್ಕ್ಲೂಡ್ ಮಾಡಬೇಕು. ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ನೋಡಿ, ಹ್ಯಾಶ್ ಟ್ಯಾಗ್ ಇನ್ಕ್ಲೂಡ್ ಮಾಡಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡರ್ ಫೈಲ್ ಅಂತ ನಾನು ಹೇಳ್ಬಿಟ್ಟು, ಅದಾದ್ಮೇಲೆ ಇಂಟ್ ಫೈಲ್ ನ ಇನ್ಪುಟ್ ಮಾಡಿ, ಇಂಟ್ ಮೇನ್ ನ ಇನ್ಪುಟ್ ಮಾಡಿ, ಅದಾದ್ಮೇಲೆ ಒಂದು ಪ್ರಿಂಟ್ ಫಂಕ್ಷನ್ ಮಾಡಿ, ಅದಾದ್ಮೇಲೆ ಹಲೋ ವರ್ಡ್ ಬರೀಬೇಕು. ಅದಾದ್ಮೇಲೆ ಇದು ಕರೆಕ್ಟ್ ಆಗಿದೆಯಾ ಅಂತಂದ್ರೆ ರಿಟರ್ನ್ 0 ಅಂದ್ರೆ ಕಂಪ್ಯೂಟರ್ ವಿಲ್ ಸ್ಟಾರ್ಟ್ ಫ್ರಮ್ ಯಾವಾಗ್ಲೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಕಂಪ್ಯೂಟರ್ 0 1 2 3 4 5 ಸ್ಟಾರ್ಟ್ ಆಗುತ್ತೆ. ಕಂಪ್ಯೂಟರ್ ಮೀನ್ಸ್ ರಿಟರ್ನ್ 0 ಅಂದ್ರೆ 0 ಏನು ಇಲ್ಲ ಅಂದ್ರೆ ಇಲ್ಲಿಗೆ ರಿಟರ್ನ್ ಮಾಡುವಂತ, ಇದೇ ಪ್ಲೇಸ್ಗೆ ಫಸ್ಟ್ ಪ್ಲೇಸ್ಗೆ ರಿಟರ್ನ್ ಮಾಡುವಂತ, ಇಲ್ಲಿಗೆ ರಿಟರ್ನ್ ಮಾಡ್ತೀವಿ. ರಿಟರ್ನ್ ಮಾಡಿ ಹಿಂಗ್ ಬರುತ್ತೆ. ಇಷ್ಟ. ಇದು ಲೋ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಇದು ನಿಡ್ಕೊಂಡು ಅವ್ರು ಏನಂತ ಹೇಳ್ತಿದ್ದಾರೆ, ನಾನು ಹ್ಯಾಕ್ ಮಾಡ್ಕೊಂಡು ಇದಾಗ್ಬಿಟ್ಟಿದ್ದಾರೆ. ಇಟ್ಸ್ ನಾಟ್ ಅ ಫ್ಯಾಕ್ಟ್ ಬ್ರೋ. ಇದು ಸರಿ ಕಾಣಿಸ್ತಿಲ್ಲ. ನಿಮಗೆ ಅರ್ಥ ಮಾಡ್ಸೋಣ ಅಂತ ಬಂದೆ, ಅರ್ಥ ಆಯ್ತು ಅನ್ಕೊಂತೀನಿ. ಇದ್ರ ಮೇಲೆ ನಿಮ್ ಇಷ್ಟ. ನಿಮಗೆ ಈ ತರ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಅಷ್ಟೇ.